ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ತೇಜಸ್ವಿನಿ ರಾಕೇಶ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲಿರೋ ಐಟಮ್ಸ್ನ ಬಳಸಿ ಯಾವ ಥರ ಮುಖ ಹೊಳೆಯೋ ಹಾಗೆ ಫೇಶಿಯಲ್ ಮನೆಯಲ್ಲೇ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಾನು ಮನೆಯಲ್ಲೇ ಫೇಶಿಯಲ್ ಯಾವ ಥರ ಮಾಡ್ಕೊತೀನಿ ನಾನು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಆಚೆ ಎಲ್ಲ ಜಾಸ್ತಿ ಫೇಶಿಯಲ್ ಮಾಡಿಸಲ್ಲ, ಮನೆಯಲ್ಲೇ ಈ ಥರ ಮಾಡ್ಕೊತೀನಿ. ಏನಾದರೂ ಗ್ರ್ಯಾಂಡ್ ಫಂಕ್ಷನ್ಸ್ಗಷ್ಟೇ ಫೇಶಿಯಲ್ ಮಾಡಿಸೋದು ನಾನು. ಯಾವ ಥರ ಮಾಡ್ಕೊತೀನಿ ನಾನು ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆ ಸೋಪ್ ಹಾಕ್ಕೊಂಡು ನೀಟಾಗಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಈ ಥರ ರೆಡಿಯಾಗಿದ್ದೀನಿ. ಮತ್ತು ಫಸ್ಟಿಗೆ ಇಲ್ಲಿ ನಾನು ಹಾಲು ಕೆನೆನ ಬಳಸ್ತಾ ಇದ್ದೀನಿ ಮುಖಕ್ಕೆ. ಯಾಕೆ ಅಂದರೆ ಹಾಲು ಕೆನೆ ಸ್ವಲ್ಪ ಗ್ಲೋ ಕೊಡುತ್ತೆ. ನೀವು ಡೈಲಿ ಬೆಳಗ್ಗೆ ಎದ್ದಾಗೂ ಅಷ್ಟೇ ಡೈಲಿ ಹಾಲು ಕೆನೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ಚೆನ್ನಾಗಿ ಗ್ಲೋ ಕೊಡುತ್ತೆ. ತಗೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಮುಖಕ್ಕೆ. ಯಾವ ಥರ ಸ್ಪ್ರೆಡ್ ಮಾಡ್ಕೊಬೇಕು ಅಂದರೆ ನೋಡಿ, ಈ ಥರ ಫುಲ್ ಫೇಸ್ಗೆ ಈ ಥರ ಒಂಥರ ಮಸಾಜ್ ಮಾಡೋ ಥರ ಮಾಡಿಕೊಂಡು ಲಾಸ್ಟಲ್ಲಿ ಅದು ಆಯ್ಲಿ ಆಗೋಗಬೇಕು. ಕೆನೆ ಎಲ್ಲ ಹೀರ್ಕೊಂಡು ಮುಖಕ್ಕೆ ಆಯ್ಲಿ ಥರ ಆಗೋಗ್ಬಿಡ್ಬೇಕು. ಅಲ್ಲಿವರೆಗೂ ಈ ಥರ ಮಸಾಜ್ ಮಾಡ್ಕೊತನೇ ಇರಬೇಕು. ನೀಟಾಗಿ ಈ ಥರ ಎಲ್ಲ ಮಸಾಜ್ ಮಾಡಿಕೊಂಡು ನೀವು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಬರ್ಬೋದು. ಇಲ್ಲ ಅಂತಂದರೆ ಈ ಥರ ವೈಪ್ಸ್ ಬಳಸ್ಕೊಂಡು ಫೇಸ್ನ ರಿಮೂವ್ ಮಾಡ್ಕೊಬೋದು, ಈ ಥರ ಕೆನೆ ಇದ್ರದ್ದೆಲ್ಲ. ಇಲ್ಲಾಂದರೆ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಬರ್ಬೋದು. ನಾನು ವೈಪ್ಸಲ್ಲೇ ರಿಮೂವ್ ಮಾಡ್ಕೊತಾ ಇದ್ದೀನಿ. ರಿಮೂವ್ ಮಾಡ್ತಾಯಿದ್ರೆ ಯಾವ ಥರ ಅದರಲ್ಲಿ ಕುಳೆ ಬರ್ತಾಯಿದೆ ಅಂತ. ಈ ಥರ ಹಾಲು ಕೆನೆ ಹಾಕ್ಕೊಂಡು ನೀಟಾಗಿ ಫೇಸ್ ವಾಶು ರಿಮೂವ್ ಮಾಡ್ಕೊಳೋದ್ರಿಂದ ಏನಾನ ಒಂದು ಸ್ವಲ್ಪ ಡಸ್ಟು ಎಲ್ಲ ಅಲರ್ಜಿ ಇರೋರೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮುಖ. ನೆಕ್ಸ್ಟು ನಾನಿಲ್ಲಿ ಅಲೋವೆರಾ ಬಳಸ್ತಾ ಇದ್ದೀನಿ. ಫ್ರೆಶ್ ಅಲೋವೆರಾ ಗಿಡದಲ್ಲಿ ಕಿತ್ತು ಹಂಗೆ ಪೀಸ್ ಮಾಡಿ ತಂದಿರೋದು. ಈ ಥರ ಪೀಸ್ ಮಾಡಿಕೊಂಡು ಅದನ್ನು ಈ ಥರ ರಫ್ ಮಾಡಿಕೊಂಡು ಈ ಥರ ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳೋದಷ್ಟೇ. ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಯಾವ ಥರ ಅಂದರೆ ಒಂದು 5 ಮಿನಿಟ್ಸು ಈ ಥರ ಅದನ್ನು ಹಿಂಗೆ ರಫ್ ಮಾಡಿಕೊಂಡು ಜೆಲ್ ತೊಗೊಂಡು ಈ ಥರ ಸ್ಕ್ರಬ್ ಮಾಡ್ಕೊತಾ ಇರಬೇಕು. ಇದು ನೋಡಿ, ಸ್ಕ್ರಬ್ ಮಾಡ್ತಾ ಇದ್ದಂಗೆ ಎಷ್ಟು ಗ್ಲೋ ಬರ್ತಾಯಿದೆ ಮುಖ. ಡೈಲಿ ಯೂಸಸ್ಗೂ ಅಷ್ಟೇ ಅಲೋವೆರಾ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಸ್ಮೂತಾಗುತ್ತೆ. ಡಸ್ಟೆಲ್ಲ ಜಾಸ್ತಿ ಆಗಲ್ಲ ಮುಖಕ್ಕೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಒಂದು ಸ್ವಲ್ಪ ಮುಖಕ್ಕೆ ಹಿಡಿಯೋಕ್ಕೆ ಒಂದು 2 ಮಿನಿಟ್ಸ್ ಆರೋಕ್ಕೆ ಬಿಡಬೇಕು. 2 ಮಿನಿಟ್ಸ್ ಆದಮೇಲೆ ಈ ಥರ ಚೆನ್ನಾಗಿ ಆರಿರುತ್ತೆ. ಆಗ ಈ ಥರ ವೈಪ್ಸ್ ತೊಗೊಂಡು ಅದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೀವು ತಣ್ಣೀರಲ್ಲೂ ವಾಶ್ ಮಾಡ್ಕೊಬೋದು. ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗ್ಲೋ ಮುಖ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ನೆಕ್ಸ್ಟು ನಾನು ಸ್ಕ್ರಬ್ ಮಾಡ್ಕೊಳೋಕ್ಕೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ಹಾಲು ಸ್ವಲ್ಪ, ನೀರು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವ ಥರ ಮಿಕ್ಸ್ ಮಾಡ್ಕೊಬೇಕು ಅಂತಂದರೆ ಅದು ಒಂದು ಸ್ವಲ್ಪ ತೆಳುವೂ ಆಗಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಒಂದು ಸ್ವಲ್ಪ ನೀಟಾಗಿ ಸ್ಮೂತಾಗಿ ಪೇಸ್ಟ್ ಆಗೋ ಥರ ಅದನ್ನು ಸ್ವಲ್ಪನೇ ನೋಡಿ ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ರೀತಿಯಲ್ಲಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಇದನ್ನು ಸ್ಕ್ರಬ್ಬರಾಗಿ ಬಳಸ್ಕೊಂಡು ಉಜ್ಕೊಬೇಕು. ನೋಡಿ, ಸ್ಕ್ರಬ್ ರೆಡಿ ಆಯಿತು. ಈಗ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಈ ಥರ ಕೈಯಲ್ಲಿ ಈ ಥರ ಎಲ್ಲ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಇದನ್ನು ಚೆನ್ನಾಗಿ ರಫಾಗಿ ಉಜ್ಜಬೇಕು. ಮುಖಕ್ಕೆ 2 ಕೈ ಬಳಸಿ ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊಬೇಕು. ಒಂದು 5 ಮಿನಿಟ್ಸ್ ಆದರೂ ಈ ಥರ ಮಾಡಬೇಕು. ಆವಾಗ ನಮಗೆ ಮುಖದಲ್ಲಿರೋ ಅದು ವೈಟ್ ಮೂಗು ಮೇಲೆಲ್ಲ ಒಂಥರ ವೈಟ್ ಇದಿರುತ್ತಲ್ಲ, ಅದೆಲ್ಲ ಹೊರ್ಟೋಗ್ಬಿಡುತ್ತೆ. ನೀಟಾಗಿ ಈ ಥರ ಅಕ್ಕಿ ಹಿಟ್ಟನ್ನ ಬಳಸಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ನಿಮಗೆ ಉಜ್ಜುವಾಗ ಗಟ್ಟಿ ಅಂತ ಏನಾದರೂ ಅನಿಸ್ತಾ ಇದ್ದರೆ ನೀರು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರಿ. ಆ ನೀರನ್ನ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ನೀವು ಸ್ಕ್ರಬ್ ಮಾಡ್ಕೊಬೋದು. ಯಾಕೆ ಅಂತಂದರೆ ಅದು ಹಿಂಗೆ ಉಜ್ಜುವಾಗ ಅದು ಗಟ್ಟಿ ಆಗೋದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರಿಟ್ಕೊಂಡು ಆ ನೀರನ್ನ ಸ್ವಲ್ಪ ಕೈ ಮೇಲೆ ಹಾಕ್ಕೊಂಡು ಈ ಥರ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಕ್ರಬ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಎಲ್ಲ ನೀಟಾಗಿ ಹೊರ್ಟೋಗ್ಬಿಡುತ್ತೆ. ನೀಟಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಕೈ ಬಿಡ್ದಾಗೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಇದು ಚೆನ್ನಾಗಿ ಆರಬೇಕು, ಮುಖಕ್ಕೆ ಹಿಡಿಬೇಕು. ಆ ಥರ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಆರಕ್ಕೆ ಬಿಟ್ಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿ, 5 ಮಿನಿಟ್ಸ್ಗೆ ಎಷ್ಟು ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಈ ಥರ ಫುಲ್ ಡ್ರೈ ಆದಮೇಲೆ ನಾನು ವೈಪ್ಸಲ್ಲಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ಆಗ್ತಾಯಿಲ್ಲ, ಫುಲ್ ಗಟ್ಟಿಯಾಗಿದೆ.
ಯಾಕೆ ಸುಮ್ಮನೆ ಫೇಸ್ಗೆ ಒತ್ತಡ ಕೊಟ್ಟು ಮಾಡ್ಕೊಳೋದು ಅಂದ್ಬಿಟ್ಟು ಹೋಗಿ ನಾನು ಫೇಸ್ ವಾಶ್ ಮಾಡ್ಕೊಂಬಂದ್ಬಿಟ್ಟೆ. ಬರೀ ತಣ್ಣೀರಲ್ಲಿ ತೊಳಿಬೇಕು, ಸೋಪ್ ಏನು ಯೂಸ್ ಮಾಡಬಾರ್ದು. ಆಮೇಲೆ ಟವಲಲ್ಲೂ ಅಷ್ಟೇ ಜಾಸ್ತಿ ರಫಾಗಿ ಉಜ್ಜಬಾರ್ದು, ಸ್ಮೂತಾಗಿ ಈ ಥರ ಒತ್ಕೊಂಡು ಆ ನೀರನ್ನೆಲ್ಲ ರಿಮೂವ್ ಮಾಡ್ಕೊಬೇಕು. ನೆಕ್ಸ್ಟು ನಾನಿಲ್ಲಿ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತಾ ಇದ್ದೀನಿ. ಫೇಸ್ ಪ್ಯಾಕಿಗೆ ಹಾಲಿಗೆ ಕಡಲೆ ಹಿಟ್ಟು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಫೇಸ್ ಪ್ಯಾಕಿಗೆ ಈ ಥರ ರೆಡಿ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬ್ರಷ್ ಬಳಸ್ತಾ ಇದ್ದೀನಿ, ನೀವು ಕೈಯಲ್ಲೂ ಹಾಕ್ಕೊಬೋದು. ಈ ಥರ ನೀಟಾಗಿ ಮುಖ ಫುಲ್ಲು ಈ ಥರ ಬ್ರಷಲ್ಲಿ ನೀಟಾಗಿ ಈ ಥರ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಬೇಕು. ಈ ಥರ ಒಂದು ಸರಿ ಅಪ್ಲೈ ಮಾಡಿ ಮತ್ತು ಅದ್ರ ಮೇಲೆ ಇನ್ನೊಂದು ಸರಿ ಅಪ್ಲೈ ಮಾಡಿ, ಡಬಲ್ ಕೋಟ್ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಹಿಡಿಯುತ್ತೆ ಮುಖಕ್ಕೆ ಅನ್ನೋ ಕಾರಣ ಅಷ್ಟೇ. ಚೆನ್ನಾಗಿ ಈ ಥರ ಅಪ್ಲೈ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಇದನ್ನು ಬಿಟ್ಬಿಡಬೇಕು. 5-10 ಮಿನಿಟ್ಸೇ ಬಿಟ್ಬಿಡಬೇಕು. ಚೆನ್ನಾಗಿ ಆವಾಗಲೇ ಅಕ್ಕಿ ಹಿಟ್ಟು ಯಾವ ಥರ ಗಟ್ಟಿಯಾಗಿ ಮುಖಕ್ಕೆ ಹಿಡ್ದಿತ್ತಲ್ಲ ಆ ಥರ ಹಿಡಿಯೋವರೆಗೂ ಇದನ್ನು ಚೆನ್ನಾಗಿ ಬಿಟ್ಬಿಡಬೇಕು ಫೇಸ್ ಮೇಲೆ. ನೀವು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಬೇಕಾದರೂ ಬಳಸ್ಕೊಬೋದು. ನನಗೆ ಅರಿಶಿನ ಆಗೋಲ್ಲ ಮುಖಕ್ಕೆ, ಅದಕ್ಕೋಸ್ಕರ ನಾನು ಬಳಸ್ಕೊತಾ ಇಲ್ಲ. ನೋಡಿ ಇವಾಗ ನಾನು ಒಂದು 10 ಮಿನಿಟ್ಸ್ ಬಿಟ್ಬಿಡ್ತೀನಿ. ಮತ್ತು ಒಂದು 10 ಮಿನಿಟ್ಸ್ ಸೌತೆಕಾಯಿನ ಈ ಥರ ಕಣ್ಮೇಲೆ ಇಟ್ಕೊಂಡಿದ್ದೀನಿ. 10 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಫುಲ್ಲು ಡ್ರೈಯಾಗಿ ಆಗೋಗಿದೆ ಮುಖ. ನಾನು ಫೇಸ್ ವಾಶ್ ಮಾಡ್ಕೊಂಬಂದ್ಬಿಡ್ತೀನಿ. ಫೇಸ್ ವಾಶ್ ಆಯಿತು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ಲೋ ಮುಖ. ಯಾವ ಫೇಶಿಯಲ್ಗೂ ಕಮ್ಮಿ ಇಲ್ಲ. ಮನೇಲೇ ಆರಾಮಾಗಿ ಈ ಥರ ಫೇಶಿಯಲ್ ಮಾಡ್ಕೊಬೋದು. ಯಾವಾಗಲೂ ಆ ಥರ ಆಚೆ ಫೇಶಿಯಲ್ ಮಾಡಿಸ್ಕೊಂಡ್ರೆ ಮುಖನೂ ಹಾಳಾಗುತ್ತೆ. ನನಗಂತೂ ಫೇವ್ರೆಟ್ ಫೇಶಿಯಲ್ ಇದು. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಆಲ್.